5 ವರ್ಷಗಳ ಹಿಂದೆ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಜೀವನದಲ್ಲಿ ಬಿರುಗಾಳಿ ಎದ್ದಿತ್ತು. ಶಿಲ್ಪಾ ಪತಿ ಉದ್ಯಮಿ ರಾಜ್ ಕುಂದ್ರಾ ಅಶ್ಲೀಲ ಸಿನಿಮಾಗಳನ್ನ ನಿರ್ಮಾಣ ಮಾಡಿರುವ ಆರೋಪ ಹಿನ್ನೆಲೆ ಜೈಲುವಾಸ ಅನುಭವಿಸಬೇಕಾಯಿತು. ಪತ್ನಿ ಶಿಲ್ಪಾರನ್ನ ಕಾಣದೆ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದ ರಾಜ್ ಅಂದು ಜೈಲಿನಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ರಂತೆ. ಹೇಗಂತ ಸ್ವತಃ ರಾಜ್ ಅವರೇ ಹೇಳಿದ್ದಾರೆ. ಅಷ್ಟಕ್ಕೂ ರಾಜ್ ಅವರಿಗೆ ಇಂತಹ ಆಲೋಚನೆ ಬರಲು ಕಾರಣ ಏನು ಅಂತ ಹೇಳ್ತೀವಿ. ಹ್ಯಾವ್ ಎ ಲುಕ್. ಆತ್ಮಹತ್ಯೆಗೆ ಯತ್ನಿಸಿದ್ರ ಶಿಲ್ಪಾ ಶೆಟ್ಟಿ ಪತಿ. ಜೈಲಿನಲ್ಲಿದ್ದ ರಾಜ್ಗೆ ಶಿಲ್ಪಾ ಹೇಳಿದ್ದೇನು? ಶಿಲ್ಪಾಗಾಗಿ ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದ ರಾಜ್. ಡಿವೋರ್ಸ್ ವದಂತಿಯಿಂದ ಆತ್ಮಹತ್ಯೆಗೆ ನಿರ್ಧಾರ. ಬಾಲಿವುಡ್ ಬ್ಯೂಟಿ ಫಿಟ್ನೆಸ್ ರಾಣಿ ಎಂದೇ ಫೇಮಸ್ ಆಗಿದ್ದ ಶಿಲ್ಪಾ ಶೆಟ್ಟಿ ಜೀವನದಲ್ಲಿ ಕಳೆದ 5 ವರ್ಷಗಳ ಹಿಂದೆ ಬಿರುಗಾಳಿ ಎದ್ದಿತ್ತು. ಶಿಲ್ಪಾ ಶೆಟ್ಟಿ ಪತಿ ಉದ್ಯಮಿ ರಾಜ್ ಕುಂದ್ರಾ ಅಶ್ಲೀಲ ಸಿನಿಮಾಗಳ ನಿರ್ಮಾಣ ಮಾಡಿರುವ ಆರೋಪ ಹಿನ್ನೆಲೆ ಜೈಲುವಾಸ ಅನುಭವಿಸಬೇಕಾಯಿತು. 2021ರ ಸಮಯದಲ್ಲಿ ಶಿಲ್ಪಾ ಶೆಟ್ಟಿ ಪತಿ ರಾಜ್ ಕುಂದ್ರಾ ಅವರನ್ನ ಮುಂಬೈನ ಆರ್ಥರ್ ರೋಡ್ನ ಜೈಲಿನಲ್ಲಿ 63 ದಿನ ಬಂಧಿಸಿ ಇಡಲಾಗಿತ್ತು. ಈ ಸಂದರ್ಭದಲ್ಲಿ ರಾಜ್ ಕುಂದ್ರಾ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆಯನ್ನ ಮಾಡಿದ್ರಂತೆ. ಡಿವೋರ್ಸ್ ಸುದ್ದಿ ಕೇಳಿ ಜೀವ ಕಳೆದುಕೊಳ್ಳಲು ಹೋಗಿದ್ದೆ. ಹೌದು, ಜೈಲಿನ ಆ ದಿನಗಳು ತನ್ನ ಜೀವನದ ಅತ್ಯಂತ ಕಷ್ಟಕರ ಹಂತ ಅಂತ ರಾಜ್ ಮನಬಿಚ್ಚಿ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲದೆ ನಾನು ಸೂಸೈಡ್ ಮಾಡಿಕೊಳ್ಳಲು ನಿರ್ಧಾರ ಮಾಡಿದೆ ಅಂತಲೂ ರಾಜ್ ತಿಳಿಸಿದ್ದಾರೆ. ನಾನು ಜೈಲಿನಲ್ಲಿದ್ದಾಗ ಪತ್ನಿ ಶಿಲ್ಪಾ ಶೆಟ್ಟಿ ತನ್ನನ್ನ ತೊರೆದಿದ್ದಾಳೆ ಮತ್ತು ಡಿವೋರ್ಸ್ ಪಡೆದುಕೊಳ್ತಿದ್ದಾಳೆ ಎನ್ನುವ ಸುದ್ದಿ ಬಂತು. ನಾವಿಬ್ಬರು ವಿಚ್ಛೇದನ ಪಡೆಯುತ್ತಿರೋದಾಗಿ ಮಾಧ್ಯಮಗಳ ಮೂಲಕ ತಿಳಿದುಕೊಂಡೆ. ಏನಾಗುತ್ತಿದೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆ ರಾತ್ರಿ ನನಗೆ ನಿದ್ದೆ ಬಂದಿರಲಿಲ್ಲ. ಈ ಸುದ್ದಿ ಕೇಳಿ ಶಾಕ್ ಆಯಿತು. ಅದರಿಂದ ನಾನು ನಿಜವಾಗಿಯೂ ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗಿದ್ದೆ ಅಂತ ರಾಜ್ ಕುಂದ್ರಾ ಹೇಳಿದ್ದಾರೆ. ಮಾಧ್ಯಮಗಳಲ್ಲಿ ಡಿವೋರ್ಸ್ ಸುದ್ದಿ ಕೇಳುತ್ತಲೇ ಶಿಲ್ಪಾ ಶೆಟ್ಟಿ ಅವರು ಆಘಾತಕ್ಕೆ ಒಳಗಾಗಿದ್ರಂತೆ. ನಾನು ಈ ಸುದ್ದಿ ನಿಜ ಅಂತ ನಂಬಿ ಆಕೆ ಜೊತೆ ಫೋನ್ನಲ್ಲಿ ಮಾತನಾಡಿದೆ. ಇದು ನಿಜವಾಗಿದ್ರೆ ಸಾಯುವ ನಿರ್ಧಾರ ಕೂಡ ಮಾಡಿದ್ದೆ. ಕೊನೆಗೆ ಆಕೆಗೆ ಕಾಲ್ ಮಾಡಿದಾಗ ಇದು ನಾನ್ಸೆನ್ಸ್ ನ್ಯೂಸ್, ನಾನು ನಿಮ್ಮ ಜೊತೆ ಇದ್ದೇನೆ, ನಾನು ನಿಮ್ಮನ್ನ ನಂಬುತ್ತೇನೆ, ಅದರ ಬಗ್ಗೆ ಚಿಂತಿಸಬೇಡಿ ಅಂತ ಶಿಲ್ಪಾ ಧೈರ್ಯ ತುಂಬಿದ್ರಂತೆ. ಶಿಲ್ಪಾಳ ಈ ಮಾತು ನನಗೆ ಧೈರ್ಯ ತುಂಬಿತ್ತು. ಯಾರು ಏನೇ ಮಾಡಿದ್ರೂ ನನ್ನ ಪತಿ ಜೊತೆ ನಾನು ಇದ್ದೇನೆ ಅಂತ ಶಿಲ್ಪಾ ಧೈರ್ಯ ಕೊಟ್ಲು. ಹೀಗಾಗಿ ಈಗ ನಾನು ಇಡೀ ಜಗತ್ತನ್ನೇ ಎದುರಿಸಬಲ್ಲೆ. ನಾನು ಹೆದರೋದಿಲ್ಲ ಎಂದುಕೊಂಡು ಸಾವಿನ ಮನಸ್ಸು ಬದಲಾಯಿಸಿದ್ದೆ ಅಂತ ಹೇಳಿದ್ದಾರೆ. ಆರ್ಥರ್ ರೋಡ್ ಜೈಲಿನಲ್ಲಿ ಕಳೆದ ಸಮಯವನ್ನ ಕೂಡ ರಾಜ್ ಸ್ಮರಿಸಿದ್ದಾರೆ. ಅಲ್ಲಿನ ಪರಿಸ್ಥಿತಿಗಳು ತುಂಬಾ ಕಷ್ಟಕರವಾಗಿತ್ತು. ಜೈಲಿನ ತಿಂಡಿ ತಿನ್ನುವಂತಿರಲಿಲ್ಲ. 63 ದಿನಗಳ ಕಾಲ ಪಾರ್ಲೇಜಿ ಬಿಸ್ಕೆಟ್ ಮತ್ತು ನೀರಿನಿಂದ ಬದುಕುಳಿದೆ. ಜೈಲಿನಿಂದ ಹೊರಬರುವ ಸಂದರ್ಭದಲ್ಲಿ 17ರಿಂದ 18 ಕೆಜಿ ತೂಕ ಕಡಿಮೆಯಾಗಿದೆ ಅಂತ ರಾಜ್ ಹೇಳಿದ್ದಾರೆ.